ನಾಗಾರ್ಜುನ ಅವ್ರ ಮಗ ಸಿಗ್ತಾ ಇರ್ತಾನೆ ಕ್ರಿಕೆಟ್ ಆಡುವಾಗ ಪ್ರತಿ ಸರ್ತಿ ಇದು ಮಾಡ್ತಾ ಇರ್ತೀನಿ. ನಾಗಾರ್ಜುನ ಅವ್ರು ಅದಾದ್ಮೇಲೆ ನನಗೆ ಅಗೇನ್ ಸಿಕ್ಕಿದ್ರು ಒಂದು 2 ಸರ್ತಿ. ಅಗೇನ್ ಹಿ ವಾಸ್ ಆಲ್ಸೋ ವೆರಿ ವೆರಿ ಹ್ಯಾಪಿ ಟು ನೋ ದಟ್. ಸೊ ಬಟ್ ಜೂಹಿ ಚಾವ್ಲಾ ಅವರು ತುಂಬ ಖುಷಿ ಪಟ್ಟಿದ್ರು. ಹೌದಾ, ನನಗೆ ಅವ್ರ ಮೇಲೆ ತುಂಬ ಕ್ರಶ್ ಇತ್ತು. ಹೇಳ್ಕೊಂಡಿದ್ದೆ ದೊಡ್ಡವನಾದ್ಮೇಲೆ ಅದೇ ಸಿಕ್ಕಿರುತ್ತೆ. ಏನು ನನ್ನ ಮೊದಲನೇ ಕ್ರಶ್ ಅಂತ ಹೇಳ್ಕೊಂಡಿದ್ದೆ. ನಿಮ್ಮ ಪೋಸ್ಟರ್ ಎಲ್ಲ ನನ್ನ ರೂಮಲ್ಲಿ ಇರ್ತಾ ಇತ್ತು ಅಂತ ಹೇಳ್ಕೊಂಡಿದ್ದೆ. ತುಂಬ ಬ್ಲಶ್ ಮಾಡಿಬಿಟ್ಟಿದ್ದೆ. ಓಕೆ. ಓ ಈ ಚಿಂಟು ದೊಡ್ಡವನಾಗ್ಬಿಟ್ಟಿದೆ ಇವಾಗ, ಓ ಚಿಟ್ಟು ನೀವೆಲ್ಲ ಚೋಟುನೋ ಅಂತ ಹೇಳೋದು. ಸೊ ಆ ಥರ ಶುಕ್ಕಾದು. ಮತ್ತೆ ಕ್ರಿಕೆಟ್ ಅಂದ್ರೆ ಬಹಳ ಪ್ರೀತಿ ಈ ಸೀಸನ್ಗೆ. ರೀಸೆಂಟ್ಲಿ ಯಾವ್ದು ಟ್ರೋಫಿ ತಗೊಂಡಿದ್ದು ನೋಡ್ತೇನೆ ಸೀಸನ್ ಫಸ್ಟ್ ಐ ಥಿಂಕ್. ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮುಳುಬಾಗ್ಲಿ ಎಮ್ಮೆಲೆ ಅಷ್ಟು ನಮ್ಮ ಸಾಯಿಗಿರೋ ಪ್ರೊಡ್ಯೂಸರ್ ಅವರು ಏರ್ಪಡಿಸಿದ ಒಂದು ಟೂರ್ನಮೆಂಟ್ ಇಂಡಸ್ಟ್ರಿಗೆ ಅಂತ ಮಾಡಿತ್ತು. ಅದರಲ್ಲಿ ನನ್ನ ಕ್ಯಾಪ್ಟನ್ಸಿಯಲ್ಲಿ ನಾವು ಗೆದ್ವಿ ನಮ್ಮ ಟೀಮ್. ಖುಷಿ. ಕ್ರಿಕೆಟ್ ಎಷ್ಟು ಅಂದರೆ ಒಂದಷ್ಟು ಸ್ಟ್ರೆಸ್ ಪ್ರೆಷರ್ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳೆಲ್ಲರೂ ಕೂಡ ಬ್ಯಾಡ್ಮಿಂಟನ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಕೂಡ ಅದಕ್ಕೆ ಅಂತ ಟೈಮ್ ಎತ್ತಿಕ್ಬಿಡ್ತಾರೆ ಸರ್. ಅಂದರೆ ಒಂದು ಫಿಟ್ನೆಸ್ಗೆ ಅಂತಲೇ ಹೆಲ್ಪ್ ಆಗಿತ್ತು. ಸಿಂಪಲ್ ಅದಕ್ಕೆ ಇನ್ನೇನಿಲ್ಲ ಅಂದರೂ ಫಿಟ್ನೆಸ್ ಸಿಗುತ್ತೆ. ಆ್ಯಂಡ್ ದಿನನಿತ್ಯದ ಒತ್ತಡ, ಕೆಲಸದ ಒತ್ತಡಗಳಲ್ಲಿ ಅದೊಂದು ನಮಗೆ ಸ್ಟ್ರೆಸ್ ಬಸ್ಟರ್. ಈ ಹೆಣ್ಮಕ್ಳು ಜನರಲೈಸ್ ಮಾಡ್ತಿದ್ದೀನಿ ಅಂತ ಹೇಳ್ತೇನೆ. ಹೆಣ್ಮಕ್ಳಿಗೆ ಶಾಪಿಂಗ್ ಹೋದ್ರೆ ಹೇಗೆ ಸ್ಟ್ರೆಸ್ ಬಸ್ಟರ್ ಅಂತಿರೋ, ಈಗ ಏನಾದರೂ ಕೊಳ್ಬೇಕು ಅಂತಾನೆ ಇಲ್ಲ, ವಿಂಡೋ ಶಾಪಿಂಗ್ಗೆ ಅಂತ ಸುಮ್ಮನೆ ನೀವು ನಿಮ್ಮ ಫ್ರೆಂಡ್ಸ್ ಹೋಗ್ತಿರಿ ತಾನೆ. ನಿಜ ಇದೆ. ಯಾಕೆ ಖುಷಿ ಆಗುತ್ತೆ, ತಗೊಳ್ಬೇಕು ಅಂತ ಏನಿಲ್ಲ, ಮಾತಾಡೋಕ್ಕೆ ಇದು ಮಾಡೋಕ್ಕೆ. ಆ ಥರ ಕ್ರಿಕೆಟು ಈ ಒಟ್ಟಿಗೆ ಸೇರಿ ಆಟ ಆಡೋದು ಅಂದರೆ ಗಂಡ್ಮಕ್ಳು ಒಂಥರ ಸ್ಟ್ರೆಸ್ ಬಸ್ಟರ್ ಅಲ್ವಾ. ಇನ್ನೊಂದು, ಈಗ ನಾವು ನಟರು ಎಲ್ಲ ಒಟ್ಟಿಗೆ ಸೇರಿಸ್ತೀವಿ, ಟೆಕ್ನಿಷಿಯನ್ಸ್ ಒಟ್ಟಿಗೆ ಸೇರ್ತೀವಿ, ಸಿನಿಮಾ ಜರ್ನಲಿಸ್ಟ್ಸ್ ಅವೆಲ್ಲ ಸಿಗ್ತೀವಿ. ನಿಮ್ಮ ಸ್ನೇಹಿತರೆ ಹಲವಾರು ಜನ ಆಡ್ತಾರೆ ನಮ್ಮ ಜೊತೆಗೆ. ಸೊ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಒಂದು ಹೆಲ್ತಿ ಆಗಿರೋ ಟಾಕ್ಗಳು ಬರುತ್ತೆ. ಡಿಸ್ಟೆನ್ಸ್ ಅನ್ನೋದು ಇರುತ್ತಲ್ಲ, ಒಂದು ಡಿಸ್ಟೆನ್ಸ್ ಇರುತ್ತೆ, ಅದು ಕಡಿಮೆ ಆಗುತ್ತೆ ಒಟ್ಟಿಗೆ ಆಡಿದಾಗ. ಸೊ ನಾವು ಎಷ್ಟೋ ಜನರಿಗೆ ನಾವು ಹತ್ತಿರವಾಗಿದ್ದೀವಿ, ಎಷ್ಟೋ ಜನರು ನಮಗೆ ಹತ್ತಿರವಾಗಿದ್ದಾರೆ. ಕೆಲವರಿಗೆ ಒಂದು ಇರುತ್ತೆ, ಇರೋಣಪ್ಪ ಅಂತ. ಜೊತೆಗೆ ಆಡುವಾಗ ಅದು ಇಟ್ಕೊಳಕ್ಕಾಗಲ್ಲ. ಜೊತೆಗೆ ಆಡಿದ ನಂತರ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ, ಬಾಂಡಿಂಗ್ ಲೆವೆಲ್ ಬೇರೆ ಆಗುತ್ತೆ. ಸೊ ಆ ರೀತಿ ಆದಾಗ ಅದು ಚಿತ್ರರಂಗವನ್ನು ಹತ್ತಿರಕ್ಕೆ ತಂದಿದೆ ಈ ಥರ ಕ್ರಿಕೆಟ್ ಟೂರ್ನಮೆಂಟ್ಸ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಕೊಲಾಬ್ರೇಟ್ ಮಾಡೋದಕ್ಕೆ ಎಷ್ಟೋ ಜನ, ಈಗ ನಾನು ಈ ಥರದ್ದು ಮಾಡ್ತಾ ಇದ್ದೀನಿ, ನೀನೇನು ಮಾಡ್ತಾ ಇದ್ದೀನಿ ಅಂತ ಕೇಳೋರು ಇರ್ತಾರೆ. ನನಗೆ ಕೆಲಸ ಕೊಡಮ್ಮ ಅಂತ ಕೇಳೋರು ಇರ್ತಾರೆ. ಯಾರೇ ಇರ್ಬೋದು, ನಾನು ಈ ಥರದ್ದೇನೋ ಅಂದ್ಕೊಂಡಿದ್ದೀನಿ, ವಾಟ್ ಡು ಯು ಥಿಂಕ್ ಅನ್ನೋರು. ಇದಾಗಲ್ಲ ಗುರು, ಇದು ಚೆನ್ನಾಗಿರಲ್ಲ, ಮಾಡಬೇಡ, ಕೈ ಸುಟ್ಕೋತೀಯ ಅಂತ ಹೇಳೋರು, ಅಥವಾ ಇದು ಮಾಡಮ್ಮ ಸಖತ್ತಾಗಿರುತ್ತೆ ಅನ್ನೋರು ಯಾರಾದರೂ ಸಿಗ್ತಾರೆ ನೋಡಿ. ಸಮ್ಟೈಮ್ಸ್ 10 heads are better than 1 ಅಲ್ವಾ ನೀವು. ಸೊ ಆ ರೀತಿಯಲ್ಲಿ ನೋಡಿದಾಗ ಚಿತ್ರರಂಗ ಅನ್ನೋದೇ ಒಂದು ಕೋಆಪರೇಟಿವ್ ಸೊಸೈಟಿ ಆಗಿರೋದ್ರಿಂದ, ಕೋಆಪರೇಟ್ ಮಾಡಿದ್ರೆ ನೀವು ನನಗೆ ಸಹಕಾರ ನೀಡಿದ್ರಿಂದ ನನ್ನ ಕೆಲಸ ಆಗೋಕ್ಕೆ ಸಾಧ್ಯ ಅನ್ನೋವಂಥದ್ದು ಇದ್ದಾಗ ಅದು ಸ್ನೇಹದಿಂದ ಮುಂಬರೋದು ತುಂಬ ಒಳ್ಳೆಯದು. ಆ್ಯಂಡ್ ಆ ಸ್ನೇಹ ಬೆಳೆಸೋದಕ್ಕೆ ವಿಷ್ಣು ಸರ್ ಆ ಟೈಮಲ್ಲಿ ಒಂದು ಸ್ನೇಹಲೋಕ ಅಂತಲೇ ಒಂದು ಇದನ್ನು ಶುರು ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ಈಗ ಎಲ್ಲರೂ ಹೆಚ್ಚೆಚ್ಚು ಜನ ಮಾಡ್ತಾ ಇದ್ದೀವಿ. ರಾಜ್ ಕಪೂರ್ ಇರ್ಬೋದು, ಸುದೀಪ್ ಅವರು ಆರ್ಗನೈಸ್ ಮಾಡೋ KCC ಇರ್ಬೋದು, 1-2-3 ಟೂರ್ನಮೆಂಟ್ಸು ಒಂದು ಲೆವೆಲಲ್ಲಿ ನಡೆಸ್ತಾರೆ. ಆ್ಯಂಡ್ ಪ್ರೊಫೆಷ್ನಲ್ ಆಗಿ ನಡೆಸ್ತಾರೆ. ಆ್ಯಂಡ್ ಎಲ್ಲರಿಗೂ ಬೆರೆಯೋದು ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಫಿಟ್ನೆಸ್ಸು ಎಲ್ಲ ಮೇಂಟೈನ್. ಸೊ ಹಂಗಾಗಿ ಇವಾಗ ಎಲ್ಲರೂ ಸೇರ್ತಾ ಇದ್ದೀವಿ, ಹೆಚ್ಚು ಸೇರ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಗಳಿಗೂ ಈಗ ನಾವು ನಾನು ಸಿನಿಮಾ ಪಾರ್ಟಿ ಬೇಕಲ್ಲ, ನನ್ನ ಸ್ನೇಹಿತರು ಯಾರು ಸಿಗೋದೇ ಇಲ್ಲ. ಅದರ್ವೈಸ್ ಕ್ರಿಕೆಟ್ ಆಡೋಕ್ಕೆ ಹೋದಾಗ ನಮಗೆಲ್ಲ ಸಿಗ್ತಾರೆ. ಸೊ ನನಗೆ ಹಂಗೆ ಸ್ನೇಹಿತರನ್ನ ಮೀಟ್ ಮಾಡೋದಕ್ಕಿಂತ ಸಿನಿಮಾ ಪಾರ್ಟಿಗೆ ಹೋಗೋಕ್ಕೆ ನನಗೆ ಆಗಲ್ಲ, ನನಗೆ ಇಷ್ಟ ಇಲ್ಲ. ಕ್ರಿಕೆಟ್ ಫೀಲ್ಡಲ್ಲ ಅಂದರೆ ಆರಾಮಾಗಿ ಮಾತಾಡ್ಕೊಂಡು ಒಂದು 2 ದಿವಸ ಕಷ್ಟ ಸುಖ ಹಂಚ್ಕೊಂಡು ಬರಬೇಕು. ಸೊ ದಟ್ಸ್ ಅ ಗುಡ್ ವೇ ಟು ಸ್ಪೆಂಡ್ ಯುವರ್ ಡೇ ಆಲ್ಸೋ. ಹಾಗಾಗಿ ಸೂಪರ್. ಸರ್, ಹಯಗ್ರೀವದಲ್ಲಿ ವಿಲನ್ ಪಾತ್ರ ಸಿಕ್ಕಾಪಟ್ಟೆ ಇಷ್ಟಪಟ್ವಿ ಎಲ್ಲರೂ ಕೂಡ. ತುಂಬ ದಿನಗಳ ನಂತರ ಆ ಶೇಡಲ್ಲಿ ನೋಡಿದ್ದು ನಾವು, ವಿಲನ್ ಶೇಡಲ್ಲಿ. ಸೊ ಅದಾದ ನಂತರ ಈ ಒಂದು ಪ್ರಾಜೆಕ್ಟ್ಸು ಅದು ಏನು ಅನಿಸ್ತು ಸರ್ ಆ ಸಿನಿಮಾ? ಹಯಗ್ರೀವ ನಾನು ಕೇಳೋಕೆ ಮುಂಚೆನೇ, ಸಿನಿಮಾ ಕಥೆ ಏನು ಅಂತ ಕೇಳೋಕೆ ಮುಂಚೆನೇ ಒಪ್ಕೊಂಡ್ಬಿಟ್ಟಿದ್ದೆ. ಓಕೆ. ಹೇಳಿದ್ನಲ್ಲ ಮಂಜು ಅವರದ್ದು ಪ್ರೊಡಕ್ಷನ್ ಅದು ಅಂತ.
ಅಗೇನ್ ಮಂಜು ಅವ್ರದ್ದು ಟೀಮ್ನಲ್ಲಿ ನಾನು ರಾಜ್ ಕಪ್ ಆಡಿದ್ದೆ. ನಾನು ಆಡಿದ ಮೊದಲನೇ ಆವೃತ್ತಿಯನ್ನು ಗೆದ್ದಿದ್ವಿ. ಆಗ್ಲಿಂದಲೂ ನಾವು ಒಟ್ಟಿಗೆ ಆಡ್ತಾ ಇದ್ವಿ. 3 ವರ್ಷ ಸತತವಾಗಿ ನಾನು ಅವ್ರದ್ದೇ ಟೀಮ್ಗೆ ಆಡ್ತಾ ಇದ್ದೆ. ಸೊ ಆ ಟೈಮ್ನಲ್ಲಿ 2ನೇ ಸೀಸನ್ ಆಡುವಾಗ ಹೇಳಿದ್ರು, ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನವಂಬರ್ ಮೇಲೆ ಯಾವಾಗ ಆಡಿಸ್ದು ಯಾವ ಜನವರಿ ಫೆಬ್ರವರಿಗೆ ನಾನು ಲಾಂಚ್ ಮಾಡ್ತಾ ಇರ್ತೀನಿ, ಆ ಸಿನಿಮಾದಲ್ಲಿ ನೀವು ಇರಲೇಬೇಕು, ಇವೇ ಮಾಡಬೇಕು ಅಂತ. ಸರಿ, ನಿಮಗೋಸ್ಕರ ನಾನು ಮಾಡೇ ಮಾಡ್ತೀನಿ ಅಂತ ನಾನು ಆವಾಗಲೇ ಮಾತು ಕೊಟ್ಟಿದ್ದೆ. ಆಮೇಲೆ ಫೆಬ್ರವರಿನಲ್ಲಿ ರಘು ಬಂದು ನನ್ನ ಕತೆ ಹೇಳಿದ್ದು, ಹೀಗೆ ಸರಿ ಈ ಥರ ಶೇಡ್ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನೀವು ಮಾಡ್ತೀರಾ? ನಾನು ಎಕ್ಸ್ಕ್ಯೂಸ್ ಮೀ ಆದಮೇಲೆ ಯಾವ ನೆಗೆಟಿವ್ ಶೇಡ್ ರೋಲ್ಸ್ ಮಾಡೇ ಇರಲಿಲ್ಲ ಆವಾಗಿಂದ. ಐ ಥಾಟ್ ಇಟ್ ವಾಸ್ ಅ ಗುಡ್ ಥಿಂಗ್ ಟು ಡೂ. ಆ್ಯಂಡ್ ಚೆನ್ನಾಗಿ ಬರೆದಿದ್ದು ಕತೆ, ನನ್ನ ಪಾತ್ರವನ್ನು ಚೆನ್ನಾಗಿ ಬರೆದಿತ್ತು. ಸೊ ಅಗೇನ್ ಪರ್ಫಾರ್ಮೆನ್ಸಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಪ್ಕೊಂಡೆ. ಆ್ಯಂಡ್ ಮಂಜು ಅವ್ರಿಗೋಸ್ಕರ ನಾನು ಅಲ್ಲುದಿ ಮಂಜುನಾಥ್ ಅವ್ರಿಗೋಸ್ಕರ ನಾನು ಸಿನಿಮಾ ಮಾಡಿದ್ದು. ಚೆನ್ನಾಗಿ ಮೂಡಿ ಬಂತ. ಈ ಪಾತ್ರನ ತುಂಬ ಇಷ್ಟಪಟ್ಟು ಚೆನ್ನಾಗಿ, ಅದೇನೋ ಎಕ್ಸ್ಕ್ಯೂಸ್ ಮೀ ಆಗಿರ್ಬೋದು, ಈಗ ಹೈಗ್ರೀವ್ ಆಗಿರ್ಬೋದು, ನಾನೇ ಸ್ವಲ್ಪ ನೆಗೆಟಿವ್ ಶೇಡ್ಸಲ್ಲಿ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ ಅನ್ನಿಸ್ತಾ ಇದೆ. ನಾನೇ ಯೋಚನೆ ಮಾಡಬೇಕು ಇವಾಗ. ಓಕೆ, ನನಗೆ ಎಕ್ಸ್ಕ್ಯೂಸ್ ಮೀ ಆದಮೇಲೆ ನನಗೆ ಒಂದು ಸಾಂಗ್ ತುಂಬ ನೆನಪಾಗೋದಂದರೆ ಬಚ್ಚಿಕೊಂಡು ಸಾಂಗ್. ಅದರಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಸಾಂಗ್ ಲಿರಿಕ್ಸ್ ಆಗಿರ್ಬೋದು, ಎಲ್ಲದು ಆ ಸಾಂಗ್ ಈಗಲೂ ಕೂಡ ಟ್ರೆಂಡಿಂಗ್ ರೀಲ್ಸ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಾಂಗ್ ಶೂಟ್ನ ಬೆನ್ಕ್ ಹಾಕೋದಾದ್ರೆ ಸರ್ ಸಕ್ಕ ಕಾಣಿಸ್ತಾ ಇದ್ರು ಅದರದ್ದು ವಾಸಮ್ ಆಗಿ. ನಿಮ್ಮ ಎಕ್ಸ್ಪ್ರೆಷನ್ನು ಹೆಂಗೆ ಅಂದರೆ ಆ ಲಿರಿಕ್ಸೇ ನಿಮ್ಮ ಮುಖದ ಎಕ್ಸ್ಪ್ರೆಷನಿಂದ ನಿಮ್ಮ ಹಾರ್ಟ್, ಹೃದಯದಿಂದ ಹಾಡ್ತೀರ ಆ ಲಿರಿಕ್ಸ್. ಸಂಗೀತಗಾರ ಅಲ್ವಾ, ಹುಟ್ಟಿನಿಂದ ಸಂಗೀತಗಾರ ಅಲ್ವಾ, ಅದಕ್ಕೆ ಸ್ವಲ್ಪ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅದು ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಬಟ್ ಸಿ ವಿ ಆಲ್ ದೇ ಟು ಡೂ ಅ ಜಾಬ್. ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಅಷ್ಟೇ. ಅದು ಪ್ರೀತಿ ತೋರಿಸೋಂದ್ರೆ ಪ್ರೀತಿನೂ ತೋರಿಸ್ಬೇಕಾಗತ್ತೆ, ಅಳು ಅಂದರೆ ಅಳಬೇಕಾಗತ್ತೆ, ಕೋಪ ತೋರಿಸೋಂದ್ರೆ ಕೋಪ ತೋರಿಸ್ಬೇಕಾಗತ್ತೆ. ಅದು ನಮ್ಮ ಕೆಲಸ. ಸೊ ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಅಂತ ಅಂದ್ಕೊಳ್ತೀನಿ. ಅದು ರೊಮ್ಯಾನ್ಸ್ ನನ್ನ ಮುಖದಲ್ಲಿ ಕಾಣಿಸಿದೆ ಅಂದರೆ ಅದು ಆ್ಯಕ್ಟಿಂಗೆ. ನಾನು ಹೀರೋಯಿನ್ ನೋಡ್ಬಿಟ್ಟು ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ತಿದ್ದೀನಿ ಅಂತಲ್ಲ. ಓಕೆ ಸರ್. ಸೊ ಐ ಮೀನ್ ಇಟ್ಸ್ ವೆರಿ ನೈಸ್ ಆಫ್ ಯು. ಆ ಥರದ್ದು ಒಳ್ಳೆ ಸಾಂಗ್ ಅದು. ಇಟ್ ವಾಸ್ ಅ ವೆರಿ ಗುಡ್ ಸಾಂಗ್. ಅದು ಶೂಟಿಂಗ್ ಎಲ್ಲ ನಾವು ಮಂಗಳೂರಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ, ಬೀಚ್ನಾಗಿ ಭಾಳ ಕಷ್ಟಪಟ್ವಿ, ಸಿಕ್ಕಾಪಟ್ಟೆ ಸೆಕೆಂಡ್ ಹ್ಯಾಂಡ್ ಶೂಟಿಂಗ್ ಮಾಡಿದ್ವಿ. ಬಟ್ ರಿಚಾ ವಾಸ್ ವೆರಿ ವೆರಿ ನೈಸ್ ಟು ವರ್ಕ್ ವಿತ್. ರಿಚಾ ಪಲ್ಲೋಡ್ ಅವರು ತುಂಬ ಕೋಆಪರೇಟಿವ್ ಆಗಿತ್ತು. ವೆರಿ ವೆರಿ ನೈಸ್. ನನ್ನ ಸಿನಿಮಾ ಜರ್ನಿನಲ್ಲಿ ಇದುವರೆಗೂ ನನಗೆ ಸಿಕ್ಕಿರೋ ಎಲ್ಲ ಕೋ-ಆರ್ಟಿಸ್ಟು ತುಂಬ ಒಳ್ಳೆ ಕೋ-ಆರ್ಟಿಸ್ಟು. ನನ್ನನ್ನು ಇಷ್ಟಪಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನಾನು ಅದನ್ನು ಇಷ್ಟಪಟ್ಟು ಚೆನ್ನಾಗಿ ನೋಡ್ತೀನಿ. ಸೂಪರ್. ಇನ್ನು ಎಕ್ಸ್ಕ್ಯೂಸ್ ಮೀ ಸರ್, ಆ ಓವರ್ ಆಲ್ ಜರ್ನಿ ಬಗ್ಗೆ ಮಾತಾಡ್ತಾ ಬಿಟ್ಟು ಒಂದು ಎಪಿಸೋಡ್ ಫುಲ್ ಬೇಕಂತ ಅನ್ಸುತ್ತೆ. ಸೊ ಆ ಸಿನಿಮಾದಲ್ಲಿ ಈಗಲೂ ಕೂಡ ನೆನಪಾಗುವಂಥ, ನಿಮಗೆ ಇಷ್ಟ ಆಗುವಂಥ ಒಂದು ಡೈಲಾಗ್ ಆರ್ ಸಾಂಗ್. ಡೈಲಾಗ್ ಅಂತಂದರೆ ಅದು ಜನರಿಗೆ ಇಷ್ಟ ಆಗಿರೋದು ನಮಗೂ ಕೆಲವುದು ಹೆಚ್ಚೆಚ್ಚು ಇಷ್ಟ ಆಗುತ್ತೆ. ಆ್ಯಂಡ್ ಐಕಾನಿಕ್ ಆಗಿಬಿಡುತ್ತೆ ಕೆಲವುದೇ. ನಾವು ಮಾಡೋ ಟೈಮ್ನಲ್ಲಿ ಆ ಊಹೆ ಮಾಡಿರೋಲ್ಲ ದಟ್ ಇಷ್ಟು ಚೆನ್ನಾಗಾಗುತ್ತೆ ಇದು ಅಂತ. ಬಟ್ ಎಕ್ಸ್ಕ್ಯೂಸ್ ಮಿ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ವಾಸ್ ಸಮಥಿಂಗ್ ಎಲ್ಸ್. ನಾವು ತುಂಬ ಶ್ರಮಪಟ್ಟು ಅದನ್ನು ಬರೆದಿದ್ರು. ಪ್ರೇಮ್ ಆ್ಯಂಡ್ ಮಗವಲಿ ಸಾಯಿ ಕೃಷ್ಣ, ಅದು ನಾನು 3 ಜನ ಕೂತ್ಕೊಂಡು ಅದನ್ನು ಬರೆದಿದ್ವಿ. ನನ್ನ ಚಿಕ್ಕ ಪುಟ್ಟ ಇನ್ಪುಟ್ಸ್ ಇತ್ತು, ಅವ್ರು ಹೆಚ್ಚಾಗಿ ಬರೆದಿದ್ರು. ಆ್ಯಂಡ್ ಶೂಟ್ ಮಾಡೋದು ಕಷ್ಟ ಇತ್ತು, ಪ್ರೊಪೆಲ್ಲರ್ ಫ್ಯಾನ್ ಇಟ್ಕೊಂಡು ರೈನ್ ಎಫೆಕ್ಟ್ನಲ್ಲಿ ಎಲ್ಲ. ಸೊ ಅದು ಐ ಮೀನ್ ನಾವು ಕಷ್ಟನೂ ಪಟ್ಟಿದ್ವಿ, ಅದರ ಹಿಂದೆ ಪರಿಶ್ರಮನೂ ಇತ್ತು. ಆ್ಯಂಡ್ ಅದಕ್ಕೆ ಪ್ರತಿಫಲವಾಗಿ ಜನರೆಲ್ಲ ತುಂಬ ಇಷ್ಟಪಟ್ಟಿದ್ರು. ಆ್ಯಂಡ್ ಐಕಾನಿಕ್ ಸೀನ್ ಆಗಿದೆ ಅದು. ಇವಾಗಲೂ ಅದ್ರ ಬಗ್ಗೆ ಮಾತನಾಡ್ತಾರೆ. 20-25 ವರ್ಷ ಆಯಿತು ಸಿನಿಮಾ ಬಂದು. ಆ್ಯಂಡ್ ಆಗ್ಲಿಂದಲೂ ನನಗೆ ಸಿಕ್ಕೋರೆಲ್ಲರೂ ನಾನು ಅಷ್ಟು ಸರ್ತಿ ಈ ಸಿನಿಮಾ ನೋಡಿದ್ದೀನಿ, 8 ಸರ್ತಿ ನೋಡಿದ್ದೀನಿ, ಆ ಲಾಸ್ಟ್ ಸೀನ್ಗೋಸ್ಕರ ನಾನು 20 ಸರ್ತಿ 25 ಸರ್ತಿ ನೋಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಬಂದಾಗ ತುಂಬ ಖುಷಿ ಆಗುತ್ತೆ. ನಾವು ಪಟ್ಟಿರೋ ಕಷ್ಟ ಸಾರ್ಥಕ ಆಯಿತು ಅಂತ. ಸೊ ಆ ಇದರಲ್ಲಿ ಲೆಕ್ಕ ತೊಗೊಂಡ್ರೆ ನನಗೆ ಆ ಕ್ಲೈಮ್ಯಾಕ್ಸ್ ಸೀನ್ ವಾಸ್ ಅ ಸ್ಟ್ಯಾಂಡ್ ಔಟ್. ಐ ರಿಮೆಂಬರ್ ದಟ್ ಲೈಕ್ ಯೆಸ್ಟರ್ಡೇ. ಎಷ್ಟು ಜನ ತುಂಬ ರೀಲ್ಸ್ ಮಾಡ್ತಾ ಇರ್ತಾರೆ, ಇನ್ನೂ ಅದಕ್ಕೆ ರೀಲ್ಸ್ ಮಾಡ್ತಾರೆ, ಟ್ಯಾಗ್ ಮಾಡ್ತಾ ಇರ್ತಾರೆ. ಸೊ ಅದೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಇಟ್ ಹ್ಯಾಪನ್ಡ್ ಅಷ್ಟೇ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ದೇವ್ರ ದಯೆಯಿಂದ ನನಗೆ ಅವಕಾಶ ಸಿಕ್ತು. ಅದನ್ನು ಬಳಸ್ಕೊಳ್ಳೋದಕ್ಕೆ ಶಕ್ತಿ ಕೊಟ್ಟ ದೇವರು. ಆ್ಯಂಡ್ ಒಳ್ಳೊಳ್ಳೆ ತಂತ್ರಜ್ಞರನ್ನು ನನಗೋಸ್ಕರ ಕಳಿಸ್ದ ದೇವರು ಅಂತ ಅನ್ಸುತ್ತೆ. ಪ್ರೇಮ್ ಆಗಲಿ, ಮಗವಲಿ ಸಾಯಿ ಕೃಷ್ಣ ಆಗಲಿ, ರಾಘವೇಂದ್ರ ಪ್ರಸಾದ್ ಆಗಲಿ, ಇವೆಲ್ಲ ಒಳ್ಳೊಳ್ಳೆ ತಂತ್ರಜ್ಞರು. ಸೊ ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ಅದೃಷ್ಟ ಇರೋದು. ಸೊ
ಅದ್ರ ಜೊತೆಗೆ ನಮ್ಮ ಪರಿಶ್ರಮ ಚೂರು ಇರುತ್ತೆ. ಸೊ ದೇವ್ರ ದಯಿಂದ ಚೆನ್ನಾಗಾಯ್ತು ಅಷ್ಟೇ. ಸೂಪರ್. ಸರ್ ಇವಾಗ ಅಷ್ಟು ಹಿಟ್ ಸಿನಿಮಾ ಅಂದಾಗ ಇಲ್ಲಿ ಅಜಯ್ ಸರ್ ಆಗಿರ್ಬೋದು, ರಮ್ಯಾ ಮೇಡಮ್ ಆಗಿರ್ಬೋದು, ಏನಾದರೂ ಸಿಕ್ಕಾಗ ಅದ್ರ ಬಗ್ಗೆನೇ ಮಾತನಾಡ್ತೀವಿ. ಬಿಕಾಸ್ ಎಲ್ಲರೂ ಮಾತಾಡ್ತಾರೆ ಅಂದಾಗ ನಿಮಗೆ ಖುಷಿ ಇದ್ದೇ ಇರುತ್ತೆ, ಮಾತನಾಡ್ತೀರಿ. ಸೊ ಈ ರೀಸೆಂಟ್ಲಿ ಯಾವಾಗಾದ್ರೂ ಸಿಕ್ಕಿದುಂಟಾ, ಮಾತಾಡಿದುಂಟಾ ರಮ್ಯಾ ಅಜಯ್ ಅವ್ರ ಜೊತೆಗೆ? ಇಲ್ಲ, ರಮ್ಯಾ ಅವರು ನನಗೆ ಅಗೇನ್ ಹಿಂಗೆ ಯಾವುದೋ ಫಿಲ್ಮಿ ಫಂಕ್ಷನ್ ಯಾವ್ದ್ರಲ್ಲ ನಾನು ಯಾವ್ದು ಮದುವೆಗೆ ಹೋಗಿದ್ದಾಗ ಅಲ್ಲಿ ಸಿಕ್ಕಿದ್ರು. ವಿ ಜಸ್ಟ್ ಪಾಸ್ಟ್ ಈಚ್ ಅದರ್. ನಮ್ಗೆ ಹಂಗೆ ಕಾಮನ್ ಕನೆಕ್ಷನ್ಸ್ ಅಂತ ಇಲ್ಲ, ಮೀಟ್ ಮಾಡೋಂಥ ಇದು ಇದಾಗಿಂದು ಇಲ್ಲ. ನಾನು ಹೆಚ್ಚು ಹೊರಗಡೆ ಹೋಗಲ್ಲ. ಅವ್ರ ವಲಯಗಳು ಬೇರೆ ಇರುತ್ತೆ, ನನ್ನ ವಲಯಗಳು ಬೇರೆ ಇರುತ್ತೆ. ಆ್ಯಂಡ್ ಅವರು ಇತ್ತೀಚೆಗೆ ಅವರು ರಾಜಕೀಯಕ್ಕೆ ಇದೆಲ್ಲ ಎಂಟರ್ ಆದಮೇಲೆ ಅವರದ್ದು ಪ್ರಯಾರಿಟೀಸು ಬೇರೆ ಇರ್ತದೆ. ಸಿನಿಮಾಕ್ಕೆ ಹೆಚ್ಚು ಅವರು ಟೈಮ್ ಕೊಡೋದಿಲ್ಲ, ಅಥವಾ ಆಗದೆ ಇರ್ಬೋದು. ಸೊ ಸಿನಿಮಾ ಫಂಕ್ಷನ್ಗಳಲ್ಲಾದರೂ ಮೀಟ್ ಮಾಡ್ತಾ ಇದ್ವಿ, ಅಲ್ಲೂ ಈಗ ಸಿಗೋದಿಲ್ಲ. ಬಟ್ ಶೀಸ್ ಆಲ್ವೇಸ್ ಬಿನ್, ನಾವು ಎಲ್ಲೇ ಯಾವಾಗಲೇ ಸಿಕ್ಕರೂ ಒಂದೇ ನಿಮಿಷ ಮಾತಾಡಿದ್ರು ತುಂಬ ಕಾರ್ಡಿಯಲ್ ಆಗಿ ಇರ್ತೀವಿ ನಾವು. ಆವಾಗ ಹೇಗಿದ್ವೋ ಅದು ಯಾವತ್ತು ಜಾಸ್ತಿ ಅಂತಲೂ ಆಗಿಲ್ಲ, ಯಾವತ್ತೂ ಬಿದ್ದಿಲ್ಲ. ಅದು ವಿತ್ ಅಜಯ್ ಇಟ್ಸ್ ಅ ಡಿಫ್ರೆಂಟ್ ಇದು ಆಲ್ ಟುಗೆದರ್. ನಾನು ಅವನು ವರ್ಷಗಳು ಮಾತಾಡೋದಿಲ್ಲ ಅಥವಾ ಸಿಗೋದಿಲ್ಲ, ಬಿಕಾಸ್ ಅವನು ಅವನ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ, ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ನಾವು ಒಂದೊಂದು ವರ್ಷ ಮಾತಾಡೋದಿಲ್ಲ, ಬಟ್ ಸಿಕ್ಕರೆ ನಾವು ಚೆನ್ನಾಗಿ ಹೊಟ್ಟೆ ಹೊಡ್ಕೊಂಡಿರ್ತೀವಿ. ಅವ್ನು ಯಾವತ್ತೋ ಒಂದು ದಿವಸ ಇಲ್ಲೆಲ್ಲೋ ಹೋಗ್ತಾ ಇದ್ದವನು ಮನೆಗೆ ಬರ್ತೀನಿ ಅಂತ ಮನೆಗೆ ಬಂದ್ಬಿಟ್ಟು ಹೋದ. ಆ ಥರ ಹಿ ಸ್ಟೇಡ್ ಹಿಯರ್ ಫಾರ್ ಅ ವೈಲ್. ನಾನು ಮಾತಾಡ್ಕೊಂಡಿದ್ವಿ, ಆಮೇಲೆ ಹೊರಟ. ಅದಾದ್ಮೇಲೆ ನನಗೆ ಅವನಿಗೆ ಎಷ್ಟೋ ದಿವಸ ಮಾತೇ ಆಗಲಿಲ್ಲ, ಎಷ್ಟೋ ತಿಂಗಳುಗಳು ಮಾತಾಗಲಿಲ್ಲ. ಬಟ್ ಅಜಯ್ ಅಂದರೆ ನನಗೆ ಯಾವಾಗಲೂ ಅದು ಹಿ ಈಸ್ ಆಲ್ವೇಸ್ ಕ್ಲೋಸ್ ಟು ಮೈ ಹಾರ್ಟ್. ಸೂಪರ್. ಸೊ ಆ ಥರದ್ದು ಒಂದು ರಿಲೇಷನ್ಶಿಪ್ ನಮ್ಮದು ಅವನತ್ತೆ. ಬಿಕಾಸ್ ಐ ಲೈಕ್ ದಟ್ ಸನ್. ಹೀಸ್ ಬಿಕಾಸ್ ನಾವೆಲ್ಲ ಅಂದರೆ ಒಟ್ಟಿಗೆ ಆ ಟೈಮ್ನಲ್ಲಿ ಕಷ್ಟಪಟ್ಟವರು. ನಾನು ಪಟ್ಟಿರೋ ಕಷ್ಟ ಅವನು ನೋಡಿದ್ದಾನೆ, ಅವನು ಎಷ್ಟು ಕಷ್ಟ ಅನುಭವಿಸಿದ್ದಾನೆ ನಾನು ನೋಡಿದ್ದೀನಿ. ಸೊ ಆ ಇದರಲ್ಲಿ ನಮ್ಮ ಸ್ನೇಹ ಯಾವಾಗಲೂ ಹಾಗೇ ಇದೆ. ನಾವು ದಿನ ಹಲೋ ಹಾಯ್ ಅಂತ ಕಳಿಸ್ದೇ ಇರ್ಬೋದು, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸ್ದೇ ಇರ್ಬೋದು, ಕೆಲವೊಂದು ಸರ್ತಿ ಬರ್ತ್ಡೇಗೂ ವಿಶ್ ಮಾಡದೇ ಇರ್ಬೋದು. ಬಟ್ ದೆನ್ ಈಸ್ ಆಲ್ವೇಸ್ ಅ ಬ್ರದರ್ ಕಿಂಗ್. ಸೂಪರ್. ನೆಕ್ಸ್ಟ್ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಸರ್ ನೀವು ಈಗಿನ ಒಂದೇ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ? ಅದೇ ತುಂಬ ಜನ ಕೇಳ್ತಾರೆ ಎಕ್ಸ್ಕ್ಯೂಸ್ ಮೀ ಥರ ಇನ್ನೊಂದು ಸಿನಿಮಾ, ಎಕ್ಸ್ಕ್ಯೂಸ್ ಮೀ 2 ಮಾಡಿ ಅಂತ ಕೇಳಿದ್ರೆ, ನೀವು ಅಜಯೇ ಮಾಡಿ ಅಂತ ಕೇಳಿದ್ರೆ. ಬಟ್ ಎಲ್ಲದಕ್ಕೂ ಒಂದು ಕಾಲ ಬರಬೇಕು. ಆ್ಯಂಡ್ ಅದಕ್ಕೆ ಏನೋ ಆಸೆ ಬಂತು, ಏನೋ ಒಂದು ಯೋಚನೆ ಬಂತು ಅಂತ ಆಯಿತು. ಯೋಜನೆ ಅಂತ ಆಗೋದಕ್ಕೆ ತುಂಬ ಕಷ್ಟ ಆಗಿರುತ್ತಲ್ವ. ಯೋಚನೆ 1000 ಬರ್ಬೋದು, ಯೋಜನೆ ಮಾಡೋದು ತುಂಬ ಕಷ್ಟ. ಸೊ ವಿಲ್ ಹ್ಯಾವ್ ಟು ಸಿ. ಯಾರದಾದ್ರೂ ಒಳ್ಳೆ ಕಥೆ ಇಟ್ಕೊಂಡು ಅಜಯ್ಗೆ ನನಗೆ ಇಬ್ಬರಿಗೂ ಅಂತ, ಆ್ಯಂಡ್ ಪ್ರಿಫರಬ್ಲಿ ಈವನ್ ರಮ್ಯಾ ಅವರಿಗೂ ಇದು ಮಾಡಿಕೊಂಡು ಇಫ್ ವಿ ಕ್ಯಾನ್ ರಿಪೀಟ್ ದ ಸೇಮ್ ಥಿಂಗ್, ಐ ವುಡ್ ಬಿ ವೆರಿ ಗ್ಲಾಡ್ ಟು ಡೂ ಇಟ್. ಬಿಕಾಸ್ ಬಟ್ ಅಟ್ ದ ಸೇಮ್ ಟೈಮ್ ಅದನ್ನೆಲ್ಲ ಈ ಪಾರ್ಟ್ 2 ಅಂತ ಮಾಡೋದಕ್ಕೋ ಇನ್ನೊಂದೇನೋ ಒಂದು ಸಿನಿಮಾ ಮಾಡೋದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗೋಗಿರುತ್ತೆ. ಒಂದು ಪ್ರಯರ್ ಸಕ್ಸಸ್ ಅನ್ನೋದಿರುತ್ತಲ್ಲ, ಆ ಮಟ್ಟದ ಸಕ್ಸಸ್ ಕಂಡಿದ್ದ ಸಿನಿಮಾ 2ನೇ ಭಾಗ ಬರ್ತಿದೆ ಇದು ಅಂತಂದರೆ ತುಂಬ ಜನರ ನಿರೀಕ್ಷೆ ಇರುತ್ತೆ. ಅದು ಖುಷಿ ಆಗಬಾರ್ದು. ಸೊ ಅದಕ್ಕೆ ಸ್ಟ್ರಾಂಗ್ ಆಗಿರುವಂಥ ತಕ್ಕಂಥ ಒಂದು ಕಥೆ ಇರಬೇಕು. ಸೊ ಅದೆಲ್ಲ ಆಗಬೇಕು. ಅದೆಲ್ಲ ಆದರೆ ಖಂಡಿತ. ಬಟ್ ಆಸೆ ಇದೆ, ನನಗೂ ಇದೆ. ಯಾರಿಗೆ ತಾನೇ ಇರೋಲ್ಲ? ಈಗ ಒಂದು ಒಳ್ಳೆ ಸಿನಿಮಾ ಕೊಟ್ಟವ್ರಿಗೆ ಇನ್ನೊಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ್ಯಂಡ್ ಆ ಥರ ಒಂದು ಐಕಾನಿಕ್ ಕಲ್ಟ್ ಸಿನಿಮಾ ಕೊಟ್ಟವ್ರಿಗೆ ಒಂದು ಇರುತ್ತೆ, ಆಸೆ ಇರುತ್ತೆ ಡೆಫಿನೆಟ್. ಕೇಳಿದೆ ಅಂದರೆ ರೀಸೆಂಟ್ಲಿ ಸಂಜು ಇದರ 2 ಬಂತು, ಆ್ಯಂಡ್ ಅಮೆರಿಕಾ 2 ಬರ್ತಾನೆ. ಸೊ ಹಾಗಾಗಿ ಯಾಕೆ ಎಕ್ಸ್ಕ್ಯೂಸ್ ಮೀ 2 ಬರಬಾರ್ದು ಅನ್ನೋದು ಅಷ್ಟೇ. ಯಾಕೆ ಬರಬಾರ್ದು ಅನ್ನೋದು, ಈಗ ಶಾಂತಿ ಕ್ರಾಂತಿ ರಿಲೀಸ್ ಯಾಕೆ ಆಗಬಾರ್ದು? ಖಂಡಿತ ಆಗಬಹುದು. ಬಟ್ ಎಲ್ಲದಕ್ಕೂ ಸಮಂಜಸವಾದ ಒಂದು ವಾತಾವರಣ ಇರಬೇಕು. ಈಗ ನಾನು ನೀವು ಹೇಳ್ಬಿಡ್ಬೋದು ಉದ್ವೇಗಕ್ಕೆ ಒಳಗಾಗಿ, ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ಬೇಕಮ್ಮ, ಅದು ಇದು ರಿಲೀಸ್ ಅಂತ ಹೇಳ್ಬಿಡ್ಬೋದು. ಸಿನಿಮಾ ಬಂದಾಗ ನಾನು ನಿನ್ನ ಹೋಗದೆ ಇದ್ದೆ, ನಾನು ಆಫೀಸ್ಗೆ ಹೋಗ್ಬೇಕು, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಸಿನಿಮಾ ಬಂದಾಗ ನಾವು ಹೋಗದೆ ಇದ್ದೆ, ದುಡ್ಡು ಹಾಕ್ತವ್ರು ಮತ್ತೆ ಲಾಸ್ ಮಾಡ್ತೀವಿ ಅಲ್ವಾ? ಉದ್ವೇಗಕ್ಕೆ ಒಳಗಾಗಿದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಸಂತೋಷ, ಯಾಕೆ ಬೇಕಾದ್ರೆ ಮಾಡ್ಬೋದು. ಹಾಗೇ ಇದಕ್ಕೂ ಅಷ್ಟೇ. ನಾ ಹೇಳೋದಲ್ಲ, ಒಂದು ಸಿನಿಮಾ ಒಂದು ಆ ಮಟ್ಟದ ಯಶಸ್ಸು ಕಂಡಿದೆ ಅನ್ನೋದೇ, ಅದರ ಪಾರ್ಟ್ 2 ಬರ್ತಿದೆ ಅಂತಂದರೆ ಅಷ್ಟೇ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಎಲ್ಲೂ ಬೀಳಬಾರ್ದು, ಎಲ್ಲೂ ಖುಷಿ ಆಗಬಾರ್ದು ಅನ್ನೋಂಥ ಸತ್ವ ಇದ್ದರೆ ಆ ಸಿನಿಮಾ ಮಾಡ್ಬೋದು. ಕರೆಕ್ಟ್. ಇಲ್ಲಾಂದರೆ ಕೆಲವೊಂದು ಮುಟ್ಟಕ್ಕೆ ಹೋಗ್ಬಾರ್ದು. ಅಲ್ಲಿ ಸಖತ್ತಾಗಾಯ್ತಮ್ಮ, ಅದಲ್ಲಿ ಬಿಟ್ಬಿಡೋಣ, ನೆಕ್ಸ್ಟ್ ಇನ್ಯಾವುದಾದ್ರೂ ಮಾಡೋಣ, ಪರವಾಗಿಲ್ಲ, ನಾವೇ 3 ಜನ ಇಟ್ಕೊಂಡು ಬೇರೆ ಇನ್ನೊಂದೇನಾದ್ರು ಮಾಡೋಣ, ಎಕ್ಸ್ಕ್ಯೂಸ್ ಮೀ 2 ಮಾಡೋದು ಬೇಡ ಅಂತ ಅನ್ನಿಸ್ಬೋದು.
ಸೊ ಕೆಲವೊಂದು ಸರ್ತಿ ಹಾಗೆ ಬಿಟ್ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ ಸಿನಿಮಾ ವಿಷಯಕ್ಕೆ ಬಂದಾಗ. ಕೈ ಸುಟ್ಕೊಳ್ಳೋದು ಬೇಡ. ಕೈ ಸುಟ್ಕೊಳ್ಳೋದು ಅನ್ನೋದಕ್ಕಿಂತ ಈಗ ಒರಿಜಿನಲ್ ಅನ್ನೋದು ಒರಿಜಿನಲ್ ಇರುತ್ತೆ, ಅದಕ್ಕೆ ಚ್ಯುತಿ ತರಬಾರ್ದು. ಒರಿಜಿನಲ್ನ ಮುಟ್ಬಿಟ್ಟು ಹಾಳು ಮಾಡಿಬಿಟ್ರು ಅಂತ ಅಂದ್ಕೋಬಾರ್ದು. ಅವರೇ ಮಾಡಿದ್ದು ಅಂತ ಇರ್ಬೋದು. ಈಗ ನಾನೇ ಮಾಡಿರೋ ಸಿನಿಮಾ ಅದು ಚೆನ್ನಾಗಿತ್ತು, ಅದ್ರ ಬಗ್ಗೆ ನಮ್ಗೆ ಒಳ್ಳೆ ಫೀಲಿಂಗ್ ಇತ್ತು, ಅದನ್ನ ಹಾಳು ಮಾಡಿಬಿಟ್ರು ಅಂತ ಅನ್ಸ್ಕೋಬಾರ್ದು. ಸೊ ಈಗ ಸದ್ಯಕ್ಕೆ ಗೊತ್ತಿಲ್ಲ ನನಗೆ, ಬಟ್ ಇಫ್ ಸಮಥಿಂಗ್ ಕಮ್ಸ್ ಅಲಾಂಗ್ ಡೆಫಿನೆಟ್ಲಿ ವೈ ನಾಟ್. ಸೊ ಕಲಾವಿದರಿಗೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆಯಾ, ಹೊಸ ಮುಖಗಳಿಗೆ ಆದ್ಯತೆ ಹೆಚ್ಚಾಗ್ತಾ ಇದೆಯಾ, ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡೋ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, OTTಗೆಲ್ಲ ಮೊರೆ ಹೋಗ್ಬಿಟ್ಟಿದ್ದಾರೆ ಈಗಿಂದ ಅಲ್ಲ, ಈ ಕೊರೋನಾ ಆಫ್ಟರ್ ಕೊರೋನಾಯಿಂದ ಅದೇ ಆಗ್ತಾ ಇದೆ. ರೋಜಾ ಅವರೇ, ನನಗೆ ನೀವು ಹೇಳೋದು ಎಲ್ಲವೂ ಸರಿನೇ, ಎಲ್ಲವೂ ನಿಜವೇ. ಈಗ ಸಿನಿಮಾ ಥಿಯೇಟ್ರಿಗೆ ಜನ ಬಂದು ನೋಡ್ತಾರೆ ಅನ್ನೋದಾದರೆ ಹಳೆ ಕಲಾವಿದರು ಯಾರಿಗೂ ಅವಕಾಶ ಸಿಗದೇ ಇದ್ರೂ ಪರವಾಗಿಲ್ಲ, ಬರೀ ಹೊಸ ಮುಖದವರಿಗೆ ಅವಕಾಶ ಸಿಗುತ್ತೆ ಅನ್ನೋದಾದರೂ ಪರವಾಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಜನರು ಬಂದು ಕನ್ನಡ ಸಿನಿಮಾ ನೋಡ್ತಿದ್ದಾರೆ ಅನ್ನೋದಾದರೆ ಏನಾದರೂ ತೊಂದರೆ, ಯಾರಿಗೂ ಬೇಜಾರಿಲ್ಲ. ಹೊಸಬ್ರದ್ದಾಗಲಿ ಹಳಬರದ್ದಾಗಲಿ ಸಿನಿಮಾನೇ ನೋಡ್ತಾ ಇಲ್ಲ ಜನ ಅಂತಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಇದು ಒಂದು ಇಂಡಸ್ಟ್ರಿ, ಇದೇ ನಮ್ಮ ಕಾಯಕ. ಇದಿಲ್ಲದೆ ನಮಗೆ ಹೊಟ್ಟೆಪಾಡಿಗೆ ಅಂತ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದು ಯಾರೇ ಇರ್ಬೋದು, ಫ್ರಮ್ ದ ಟಾಪ್ ಟು ದ ಬಾಟಮ್, ಇದನ್ನು ನೆಚ್ಕೊಂಡು ಮಾಡ್ತಾ ಇರೋವಂಥ ಒಂದು ಕೆಲಸ ನಾವು. ಆ್ಯಂಡ್ ಯಾರು ಕಳಪೆ ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಮಾಡ್ತಿರೋದಲ್ಲ, ಏನಾದರೂ ಚೆನ್ನಾಗಿರೋದು ಕೊಡಬೇಕು, ನಮ್ಮ ಕನ್ನಡ ಆಡಿಯನ್ಸ್ಗೆ ಒಳ್ಳೆ ಚೆನ್ನಾಗಿರೋದು ಕೊಡಬೇಕು ಅನ್ನೋ ಹುಮ್ಮಸ್ಸಿಂದನೇ ಮಾಡ್ತಾ ಇರ್ತಾರೆ. ಕೆಲವೊಂದೆರಡು ತಪ್ಪುಗಳಾಗ್ಬೋದು, ಕೆಲವರು ನನ್ನ ಕಡೆಯಿಂದ 3 ತಪ್ಪಾಗ್ಬೋದು, ನಿಮ್ಮ ಕಡೆಯಿಂದ 30 ತಪ್ಪಾಗ್ಬೋದು. ಕೆಟ್ಟ ಸಿನಿಮಾನ ಸೋಲ್ಸೋದು ತಪ್ಪಲ್ಲ, ಒಳ್ಳೆ ಸಿನಿಮಾ ಸೋಲ್ಸೋದು ತಪ್ಪಾಗಲ್ಲ. ನನ್ನ ಅಳಲು ಏನಪ್ಪ ಅಂತಂದರೆ, ನನ್ನ ವಿಷಾದ ಏನಪ್ಪ ಅಂತಂದರೆ, ಕೆಲವೊಂದು ವಿಷಯದಲ್ಲಿ ಕೆಟ್ಟ ಸಿನಿಮಾನ ಸೋಲಿಸ್ಬೇಕು. ಒಂದು ಸಿನಿಮಾ ಇಂಡಸ್ಟ್ರಿ ಗೆಲ್ಲಬೇಕು ಅಂದರೆ ಕೆಟ್ಟ ಸಿನಿಮಾನ ಗೆಲ್ಲೋಕೆ ಬಿಡಬಾರ್ದು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಒಳ್ಳೆ ಸಿನಿಮಾನ ಯಾವತ್ತೂ ಸೋಲಕ್ಕೆ ಬಿಡಬಾರ್ದು. ಎಲ್ಲೋ ನಮ್ಮಲ್ಲಿ ಒಳ್ಳೆ ಸಿನಿಮಾಗಳಿಗೆ ಸೋಲು ಸಿಗ್ತಾ ಇದೆ, ಅದಕ್ಕೋಸ್ಕರ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಅಲ್ಲಾಡ್ತಿರೋದು ಅಂತ ನನಗನ್ಸುತ್ತೆ.